ನಿನ್ನೆ ಪಾಯಿಂಟ್ ನಂಬರ್ 6 ಅಲ್ಲಿ ಸಿಕ್ಕಂತ 5 ಹಲ್ಲುಗಳು, ದೌಡೆ ಮೂಳೆ, ಬುರುಡೆ ತುಂಡು. ಸೊ ಇದನ್ನೆಲ್ಲ ಇವಾಗ ಎಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ, ಬೆಂಗಳೂರಿನ FSL ಗೆ ಕಳಿಸ್ತಾರೆ ಅಂತೆಲ್ಲ ಮಾಹಿತಿಗಳಿತ್ತು. ಇದು ನಿಜಾನ? ಆ ಪ್ರಕ್ರಿಯೆ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಫೈನ್ ಕಿಶನ್ ಹತ್ರ ಮತ್ತಷ್ಟು ಮಾಹಿತಿಯನ್ನು ಆಮೇಲೆ ಪಡ್ಕೊಳ್ತಾ ಹೋಗೋಣ. ಸ್ಥಳದಲ್ಲಿ ಈಗ 7ನೇ ಪಾಯಿಂಟ್ ನಲ್ಲಿ ಗುಂಡಿ ಅಗಿಯುವಂತ ಪ್ರಕ್ರಿಯೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಾರ್ಮಿಕರ ಶ್ರಮದಿಂದ ಗುಂಡಿಯನ್ನು ಅಗಿಯುವಂತ ಪ್ರಕ್ರಿಯೆ ಮೊನ್ನೆಯಿಂದಲೂ ನಡೀತಾ ಇದೆ. ಇವತ್ತು ಅಷ್ಟೇ ಕೂಲಿ ಕಾರ್ಮಿಕರು ಬಂದಿದ್ದಾರೆ. ಅಸ್ಸಾಂ ಮೂಲದ ಕಾರ್ಮಿಕರು ಕೂಡ ಅದರಲ್ಲಿ ಇದ್ದಾರೆ. ಮಿನಿ ಹಿಟಾಚಿಯನ್ನು ಕೂಡ ಇವತ್ತು ತರಿಸಲಾಗಿದೆ. ನಿನ್ನೆ ತರಾನೇ ಅಕಸ್ಮಾತ್ ಮೊದಲಿಗೆ ಹಿಟಾಚಿ ಮುಖಾಂತರ ಮಣ್ಣನ್ನು ಅಗಸಿ ಅಸ್ಥಿ ಪಂಜರ ಅಥವಾ ಅಲ್ಲಿ ಏನಾದರೂ ಅವಶೇಷಗಳಿದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಸಾಕ್ಷಿ ನಾಶ ಅಥವಾ ಹಾನಿ ಆಗದ ರೀತಿಯಲ್ಲಿ ಮಾನವ ಶ್ರಮದಿಂದ ಗುಂಡಿ ಅಗಿಯೋದಕ್ಕೆ ಅಲ್ಲಿ ಕೂಲಿ ಕಾರ್ಮಿಕರನ್ನು ಕೂಡ ಇವತ್ತು ಕರೆಸಿದ್ದಾರೆ. ಸೊ ಇವತ್ತು ಆಕ್ಚುಲಿ ಕುತೂಹಲ ಜಾಸ್ತಿ ಆಗ್ತಾ ಇದೆ. 1 ರಿಂದ 5 ತನಕ ಯಾವುದೇ ಅವಶೇಷಗಳು ಪತ್ತೆ ಆಗಿರಲಿಲ್ಲ ಆತ ತೋರಿಸಿದಂಥ ಜಾಗದಲ್ಲಿ. ಬಟ್ ನಿನ್ನೆ ಒಂದು ಮೇಜರ್ ಟ್ವಿಸ್ಟ್ ಅನ್ನ ಪಾಯಿಂಟ್ ನಂಬರ್ 6 ಕೊಟ್ಟಿದೆ. ಅಲ್ಲಿ ಸಿಕ್ಕಂತ ಕುರುಹುಗಳು ಅಥವಾ ಅವಶೇಷಗಳು ಕೊಟ್ಟಿದೆ. ಈಗ 7ನೇ ಪಾಯಿಂಟ್ ಇಂದ ಏನಾಗುತ್ತೆ ಅನ್ನೋ ಕುತೂಹಲ. ಮತ್ತೆ ಆತ ಮೊನ್ನೆ SIT ಅಧಿಕಾರಿಗಳ ಮುಂದೆ, ಅದರಲ್ಲೂ ಪ್ರಣವ್ ಮೊಹಾಂತಿ ಅವ್ರ ಮುಂದೆ ಬಹಳ ವಿಶ್ವಾಸದಿಂದ ಹೇಳಿದ್ದು, ಇದೆಲ್ಲ ನದಿ ಪಕ್ಕದಲ್ಲೇ ಇರೋದ್ರಿಂದ ಬಹುಶಃ ಅಲ್ಲಿ ಮಣ್ಣಿನ ಸವಕಳಿ ಆಗಿರ್ಬೋದು, ತಗ್ಗು ಪ್ರದೇಶದಲ್ಲಿ ಮಣ್ಣು ಬಂದು ಕೂತಿರ್ಬೋದು, ಅಥವಾ ಅದು ಕುಗ್ಗೋಗಿರ್ಬೋದು. ಸೊ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದು. ಆದರೆ ಪಾಯಿಂಟ್ ನಂಬರ್ 9 ರಿಂದ 13 ತನಕ ಖಂಡಿತ ಅಲ್ಲಿ ಮೂಳೆಗಳು ಸಿಕ್ಕೇ ಸಿಗುತ್ತೆ, ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ದೂರುದಾರ ಅಥವಾ ಅನಾಮಿಕ ವ್ಯಕ್ತಿ ಕೂಡ ಇದ್ದಾನೆ. ಸ್ಥಳದಲ್ಲಿ ಏನಾಗ್ತಿದೆ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಮತ್ತೆ ಅವರನ್ನು ಸಂಪರ್ಕ ಮಾಡೋಣ. ಕಿಶನ್, ಈಗ ನಿನ್ನೆ ಸಿಕ್ಕಿರುವಂತ ಅವಶೇಷಗಳು ಏನಿದೆ, ಈ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿತ್ತು. ಅದನ್ನ ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ ಅಂತ ಮಾಹಿತಿ ಇತ್ತು. ಆ ಪ್ರಕ್ರಿಯೆ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಈಗ? ನಿನ್ನೆ ಸುಮಾರು ಸಂಜೆ 7:30 ತನಕ ಇಲ್ಲೇ ಮಹಜರು ಪ್ರಕ್ರಿಯೆಗಳು ಕೂಡ ಆಗಿತ್ತು. ಇದರಲ್ಲಿ ಸುಮಾರು 12 ದೇಹದ ಬೇರೆ ಬೇರೆ ಮೂಳೆಗಳು ಸಿಕ್ಕಿತ್ತು ಅಂತ ಹೇಳಿ ಪ್ರಾಥಮಿಕ ಮಾಹಿತಿ ಸಿಕ್ಕಿತ್ತು. ಆದರೆ ಸಂಜೆ ವೇಳೆ ಸಿಗ್ತಾ ಇರುವಂಥ ಖಚಿತ ಮಾಹಿತಿಯ ಪ್ರಕಾರವಾಗಿ ಆ ಪಾಯಿಂಟ್ ನಂಬರ್ 6ನಲ್ಲಿ ಹಲವು ಮೂಳೆಯ ಅವಶೇಷಗಳು ಕೂಡ ಸಿಕ್ಕಿರುವಂಥದ್ದು. ಅದು 5 ಹಲ್ಲುಗಳಾಗಿರ್ಬೋದು, ದವಡೆಯ ಮೂಳೆ, 2 ತೊಡೆ ಭಾಗದ ಮೂಳೆಗಳು, ಬುರುಡೆಯ 2 ತುಂಡುಗಳು ಸೇರಿದಂತೆ ಇನ್ನಿತರ ಮೂಳೆಗಳು ಪತ್ತೆಯಾಗಿದೆ. ನಮಗೆ ಪ್ರಾರಂಭದ ಹಂತದಲ್ಲಿ ಸಿಕ್ಕಂಥ ಮಾಹಿತಿ ಪ್ರಕಾರವಾಗಿ ಕೇವಲ 3 ಫೀಟ್ ತೋಡುವಾಗಲೇ ಕೆಲ ಮೂಳೆಗಳು ಪತ್ತೆಯಾಗಿತ್ತು. ಅನಂತರವಾಗಿ ಅನಾಮಿಕನ ಬಳಿ ಪ್ರಶ್ನೆಯನ್ನು ಕೇಳಿದ್ರು, ಇನ್ನೂ ಕೂಡ ಡಿಗ್ ಮಾಡಬೇಕಾ ಅಥವಾ ಇಷ್ಟೇನಾ ಅಂಥೇಳಿ. ಆದರೆ ಅನಾಮಿಕ ಅಲ್ಲಿ ಬೇಡ, ಈ ಸ್ಪಾಟಲ್ಲಿ ಇಷ್ಟೇ ಅಂತ ಮುಂದಿನ ಸ್ಪಾಟಿಗೆ ಶಿಫ್ಟ್ ಆಗೋಣ ಅಂತ ಹೇಳಿದ. ಆದರೆ ಸ್ಟೆಲ್ಲಾ ವರ್ಗೀಸ್ ಅಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡರು. ಸದ್ಯ 2 ಮೂಳೆಗೆ ಸಿಕ್ಕಿತಾಕ್ಷಣವಾಗಿ ಇದಕ್ಕೆ ಒಂದು ತಾರ್ಕಿಕವಾದ ಅಂತ್ಯವನ್ನು ಹಾಡೋಕ್ಕೆ ಸಾಧ್ಯವಿಲ್ಲ, ಇದನ್ನು ಮತ್ತಷ್ಟು ಡಿಗ್ ಮಾಡಬೇಕೆಂಬ ನಿರ್ಧಾರವನ್ನು ಸ್ಟೆಲ್ಲಾ ವರ್ಗೀಸ್ ಅವರು ತೆಗೆದುಕೊಂಡ್ರು. ಅದೇ ಕಾರಣಕ್ಕಾಗಿ ಪಾಯಿಂಟ್ ನಂಬರ್ 6 ಅಲ್ಲಿ ಸುಮಾರು 7 ಫೀಟ್ನಷ್ಟು ಗುಂಡಿ ತೋಡಿ ಪರಿಶೀಲನೆಯನ್ನು ಮಾಡಲಾಗಿದೆ. ಹಾಗಾಗಿ ಇಷ್ಟೆಲ್ಲ ದಾಖಲೆಗಳು ಸಿಕ್ಕಿರುವಂಥದ್ದು ಅತ್ಯಮೂಲ್ಯವಾಗಿ ಇಡೀ ಮಾನವನ ದೇಹ ರಚನೆಯ ಹಲವು ಅಂಗಗಳು ಕೂಡ ಸಿಕ್ಕಿರುವಂಥದ್ದು, ಹಲವು ಮೂಳೆಯ ಭಾಗಗಳು ಕೂಡ ಸಿಕ್ಕಿರುವಂಥದ್ದು. ಅವುಗಳನ್ನೆಲ್ಲವನ್ನು ಕೂಡ ಅಂದರೆ ಮಾನವನ ದೇಹದ ರಚನೆ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಜೋಡಿಸಿಟ್ಟು FSL ಅಧಿಕಾರಿಗಳು ಇದನ್ನು ತೋರಿಸಿರುವಂಥದ್ದು. ಇದನ್ನು ಅನಾಮೊಟಿಕಲ್ ಪೊಸಿಷನ್ ಅಂತ ಹೇಳ್ತಾರೆ. ಅಂದರೆ ಬಹುತೇಕ ಎಲ್ಲ ಮೂಳೆಗಳನ್ನು, ದೇಹದ ಯಾವ್ಯಾವ ಭಾಗದ ಯಾವ್ಯಾವ ಮೂಳೆಗಳು ಅಂಥೇಳಿ FSLನವರು ಮತ್ತು ವೈದ್ಯರು ಅಲ್ಲಿ ಗುರುತು ಮಾಡ್ತಾರೋ ಅದನ್ನು ದೇಹ ಪ್ರಕಾರವಾಗಿ ಇಡ್ತಾರೆ. ಆನಂತರವಾಗಿ ಅದರ ಫೋಟೋ ತೆಗೆದು ಅದನ್ನು ಫಾರೆನ್ಸಿಕ್ಕಿಗೆ ಕಳಿಸಿರುವಂಥದ್ದು. ಸದ್ಯ ಮಂಗಳೂರಿನ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಈ ಅಸ್ಥಿ ಪಂಜರದ ಮೂಳೆಗಳು ರವಾನೆ ಆಗಿದೆ. ಮುಂದಕ್ಕೆ ಇದು ಹೆಚ್ಚಿನ ಪ್ರಯೋಗಕ್ಕಾಗಿ ಬೆಂಗಳೂರಿನಲ್ಲಿರುವಂಥ FSL ಪ್ರಯೋಗಾಲಯಕ್ಕೆ ಇದನ್ನು ಕಳಿಸೋಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಲ್ಲಿ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ನಾವು ಈ ಹಿಂದೆ ಇನ್ನು ಪ್ರಕರಣಗಳನ್ನು ಗಮನಿಸಿದಾಗ ಉಡುಪಿಯ ಶಿರೂರು ಸ್ವಾಮಿಯ ಕೇಸಲ್ಲಿ ಕೂಡ ಇದೇ ರೀತಿಯಾಗಿ ಆಗಿತ್ತು. ಅಲ್ಲಿ FSL ಏನಿದೆ ಅದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿತ್ತು. ಅದೇ ತಜ್ಞರಿಂದ ಈಗ ಧರ್ಮಸ್ಥಳದ ಈ ಅತ್ಯಮೂಲ್ಯ ಪ್ರಕರಣದ ವರದಿಯನ್ನು ಸಿದ್ಧಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಬೆಂಗಳೂರಿನ FSLನಲ್ಲಿ ಶಿರೂರು ಸ್ವಾಮಿಯ FSL ಅಂದರೆ ಅವರ ದೇಹದ ಹಲವು ಭಾಗಗಳನ್ನು ಹೇಗೆ ಸಂಶೋಧನೆ ಮಾಡಿದ್ರು, ಅನಂತರವಾಗಿ ವರದಿಯನ್ನು ಒಪ್ಪಿಸಿದ್ರು, ಅದೇ ತಜ್ಞ ವೈದ್ಯರು ಈಗ ಧರ್ಮಸ್ಥಳದ ಈ ಪ್ರಕರಣವನ್ನು ಕೂಡ ಗಮನಿಸ್ತಾ ಇರುವಂಥದ್ದು. ಅಂತಹದ್ದೇ ತಜ್ಞ ವೈದ್ಯರಿಂದ ಈ FSLನ ಪ್ರಯೋಗಗಳು ಆಗ್ತಾ ಇರುವಂಥದ್ದು. ಯಾಕೆಂದರೆ ನಾನು ಇವಾಗಲೇ ಹೇಳಿರುವಂತೆ ಇಡೀ ರಾಷ್ಟ್ರ, ಇಡೀ ರಾಜ್ಯ ಈ ಪ್ರಕರಣವನ್ನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಜನ ಬಹಳಷ್ಟು ಗೊಂದಲದಲ್ಲಿದ್ದಾರೆ. ಯಾವುದು ಸತ್ಯ, ಯಾವುದು ಅಸತ್ಯ ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ಬೇರೆ ಬೇರೆ ಜನ ಬೇರೆ ಬೇರೆ ವ್ಯಾಖ್ಯಾನವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ SIT ಮಾಡ್ತಾ ಇರುವಂಥ ಈ ತನಿಖೆ ಇಲ್ಲಿ ತನಕ ಅದು ಪಾರದರ್ಶಕವಾಗಿದೆ. ಮತ್ತು ಹೋರಾಟಗಾರರು, ವಕೀಲರು ಅವರೇ ಸ್ವತಃ SITಯ ಈ
ತನಿಖೆಯ ಒಂದು ಪಾರದರ್ಶಕತೆಯನ್ನು ಮೆಚ್ಚಿದ್ದಾರೆ, ಕೊಂಡಾಡಿದ್ದಾರೆ. ಇದೇ ರೀತಿಯಾಗಿ ತನಿಖೆ ಆಗಬೇಕು. ಯಾರ ಹಸ್ತಕ್ಷೇಪವೂ ಇಲ್ಲದೆ, ಯಾರ ಪ್ರಭಾವಿಗಳ ಕೈವಾಡವೂ ಇಲ್ಲದೆ ಈ ರೀತಿಯಾಗಿ ತನಿಖೆ ಆಗ್ತಾ ಇದೆ. ಈ ತನಿಖೆ ಮುಂದಕ್ಕೆ ಹೋಗಬೇಕು ಅನ್ನೋದನ್ನು ಸ್ವತಃ ವಕೀಲರುಗಳೇ ಅವರ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಎಲ್ಲರ ಚಿತ್ತ ಈಗ ಪಾಯಿಂಟ್ ನಂಬರ್ 7 ನೆಟ್ಟಿರುವಂಥದ್ದು. ಸದ್ಯ ಪಾಯಿಂಟ್ ನಂಬರ್ 7 ಮತ್ತು ಪಾಯಿಂಟ್ ನಂಬರ್ 8 ನೇತ್ರಾವತಿ ನದಿಯ ಪಕ್ಕದಲ್ಲೇ ಇರುವಂಥದ್ದು. ನೇತ್ರಾವತಿ ನದಿಯ ನೀರಿನ ಹರಿವಿನಿಂದ ಪಾಯಿಂಟ್ ನಂಬರ್ 7 ಮತ್ತು 8ಗೆ ಕೇವಲ 10-15 ಮೀಟರ್ ಅಂತರದಲ್ಲಿರುವಂಥದ್ದು. ಸ್ಪಾಟ್ ನಂಬರ್ 9ನಿಂದ ಸ್ಪಾಟ್ ನಂಬರ್ 13 ತನಕ ಎಲ್ಲವೂ ಕೂಡ ಅದು ರಸ್ತೆಯ ಪಕ್ಕದಲ್ಲಿರುವಂಥದ್ದು. ಅದು ಕೂಡ ಸುಮಾರು ರಸ್ತೆಯಿಂದ 10ರಿಂದ 15 ಮೀಟರ್ ವ್ಯಾಪ್ತಿಯಲ್ಲಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜನ ಈಗ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 7 ಮತ್ತು ಪಾಯಿಂಟ್ ನಂಬರ್ 8 ಇದು ಬಹಳಷ್ಟು ನಿರ್ಣಾಯಕ ಆಗುತ್ತೆ. ಯಾಕೆಂದರೆ ಹಲವು ಭೌಗೋಳಿಕ ಕಾರಣಕ್ಕಾಗಿ ಆ ಎರಡು ಸ್ಪಾಟ್ಗಳು ಈ ಹಿಂದೆ ಹಲವು ಮಳೆಗಳನ್ನು ಕಂಡಿರ್ಬೋದು, ಹಲವು ಪ್ರವಾಹದ ಪರಿಸ್ಥಿತಿಯನ್ನು ಕೂಡ ಕಂಡಿರ್ಬೋದು, ಅಥವಾ ಆ ಸ್ಪಾಟ್ಗಳಿಗೆ ಹಾನಿ ಕೂಡ ಆಗಿರ್ಬೋದು. ಆದರೆ ಸ್ಪಾಟ್ ನಂಬರ್ 9ನಿಂದ ಸ್ಪಾಟ್ ನಂಬರ್ 13 ತನಕ ಎಲ್ಲವೂ ಕೂಡ ನಿರ್ದಿಷ್ಟ ಸ್ಥಳದಲ್ಲೇ ಇದೆ. ಮತ್ತು ಆ ಅನಾಮಿಕ ವ್ಯಕ್ತಿ ಗುರುತಿಸುವಂಥ ಕಾರಣಕ್ಕಾಗಿ ಆತನೂ ಕೂಡ ಒಂದು ಕಾನ್ಫಿಡೆನ್ಸಲ್ಲಿದ್ದಾನೆ. ಇದೇ ಸ್ಥಳದಲ್ಲಿ ನಾನು ಊಹಿಸಿದಂಥ ಸ್ಥಳದಲ್ಲೇ ಅಸ್ಥಿ ಪಂಜರಗಳು ಇವೆ, ಇರವೆ ಎಂಬ ಒಂದು ರೀತಿಯಾಗಿ ನಿರ್ದಿಷ್ಟವಾದ ಮಾಹಿತಿಗಳನ್ನು ಕೂಡ ಆತ ವಕೀಲರಿಗೆ ಮತ್ತು SITಗೆ ಕೊಟ್ಟಿರುವಂಥದ್ದು. ಸದ್ಯ ಈ ಎರಡು ಸ್ಪಾಟ್ಗಳನ್ನು ವೇಗವಾಗಿ ಮುಗಿಸೋದು ಬಹಳ ತುರ್ತಾಗಿ ಆಗಬೇಕಾಗಿದೆ. ಯಾಕೆಂದರೆ ಮಳೆ ಜಾಸ್ತಿ ಆದರೆ ಹಲವು ಕಾರಣಗಳು, ತಾಂತ್ರಿಕವಾಗಿಯೂ ಕೂಡ ಹಲವು ಅಡೆತಡೆಗಳು ಕೂಡ ಬರ್ಬೋದು. ಮಳೆ ಜಾಸ್ತಿ ಆದರೆ ಮಾನವ ಶ್ರಮ ಉಪಯೋಗಿಸಿ ಇಲ್ಲಿ ಡಿಗ್ಗಿಂಗ್ ಮಾಡ್ತಾರೆ, ಅದಕ್ಕೂ ಕೂಡ ಹಲವು ತೊಂದರೆಗಳು ಬರ್ಬೋದು. ಶರ್ಮಿತಾ.